ಕಾವ್ಯ, ನಾನು ದೇವನಹಳ್ಳಿ ಹತ್ರ ಇರೋ ವಿಜಯಪುರದಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ ಬರ್ಬೇಕಾದ್ರೆ ನಾನು ಫಸ್ಟ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ರೀಲ್ಸ್ ಅಲ್ಲೆಲ್ಲ ಏನೋ ಅಂದ್ರೆ ನಂಬಿಕೆ ಇತ್ತು ರಾಯರಿಗೆ ಮುಂಚೆಯಿಂದ. ಆದ್ರೆ ವಿಡಿಯೋಸ್ ನೋಡಿದಾಗ ಇಲ್ಲಿ ಏನೋ ಒಂದು ರಿಸಲ್ಟ್ ಸಿಗ್ಬೋದು ಅಂತ ಅನ್ಕೊಂಡು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಅವಾಗ ನಾವು ಬಂದ್ವಿ. ಫಸ್ಟ್ ಸಲ ಬಂದಾಗ ಅವ್ರು 21 ವಾರ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ನಮಗೆ ಫಸ್ಟ್ ಹೇಗ್ ಮಾಡೋದು, ಅಷ್ಟೊಂದು ಲಾಂಗ್ ಮಾಡಕ್ ಆಗುತ್ತೆ ಅನ್ನೋ ಡೌಟ್ಸ್ ಎಲ್ಲ ಇತ್ತು. ಬಟ್ ಪೂಜೆ ಮಾಡುವಾಗ ತುಂಬಾ ತೊಂದರೆಗಳಾಗತ್ತೆ, ಬಟ್ ಬಿಡದೆ ಮಾಡ್ಬೇಕು ಅಂತ ಗುರುಗಳು ಹೇಳಿದ್ರು. ನಮ್ಗೆ ಅದೇ ತರ ತೊಂದರೆಗಳು ಕೂಡ ಆಗ್ತಾ ಇತ್ತು. ಆದ್ರೂ ಬಿಡದೆ ನಾವು 21 ವೀಕ್ಸ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಮಾಡಿದ್ವಿ. ಇನ್ ಬಿಟ್ವೀನ್ ಅಲ್ಲಿ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕೆ ರಿಸಲ್ಟ್ಸ್ ಕೂಡ ಬರ್ತಿತ್ತು. ಸೊ ಅದಕ್ಕೆ ನಾನು ಬಿಡ್ದಿರ ಅದನ್ನ ಕಂಪ್ಲೀಟ್ ಅಂದ್ರೆ ನನ್ನ ಮದ್ವೆ ವಿಚಾರದ್ದು. ಅಂದ್ರೆ ನಾನು ಇಷ್ಟಪಡ್ತಿರೋ ಮದ್ವೆ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದು. ಮನೇಲೆಲ್ಲ ಒಪ್ಪಿಗೆ ಕೊಡ್ಬೇಕು ಅಂತ ಹೇಳಿ ಅದು ಇವಾಗ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ನಾನು ಮುಂಚೆಯಿಂದ ರಾಯರ್ ನಂಬ್ತಿದ್ದೆ, ಗುರುವಾರ ಪೂಜೆ ಮಾಡ್ತಿದ್ದೆ. ಆದ್ರೆ ಈ ಜಾಗಕ್ಕೆ ಬಂದಿರ್ಲಿಲ್ಲ, ಮಂತ್ರಾಲಯ ಹೋಗಿದ್ದೆ. ಬಟ್ ಇದನ್ನ ನೋಡಾದ್ಮೇಲೆ ನನ್ಗೆ ಇಲ್ಲೂ ಬರ್ಬೇಕು ಅನ್ನಿಸ್ತು. ಬಂದ್ಮೇಲೆ ನಾನು ಗುರುವಾರ ಪೂಜೆ ಮಾಡ್ತಿದ್ದೆ. ಒಂದ್ ಇನ್ಸಿಡೆಂಟ್, ನನಗೆ ಒಂದ್ 3 ವೀಕ್ಸ್ ಬರೋದಕ್ ಆಗೋದಿಲ್ಲ. ಅದೇ ಅವ್ರು ಹೇಳ್ದಾಗೆ ಪೂಜೆ ಮಾಡೋದಕ್ ಆಗೋದಿಲ್ಲ ಅದು, ಬಟ್ ನೀವು ಬಿಡದೆ ಬರ್ಬೇಕು ಅಂತ ಹೇಳಿದ್ರು. 3 ವೀಕ್ಸ್ ಗ್ಯಾಪ್ ಆದ್ಮೇಲೆ ನನ್ಗೆ ಹೇಗಾಗತ್ತಂದ್ರೆ ನನ್ ಕಾಯೇ ಸಿಗೋದಿಲ್ಲ, ಅದಲ್ಲೇ ಇರುತ್ತೆ. ನನ್ಗೆ ಅದ್ ಕಾಣ್ತಾ ಇರಲ್ಲ. ನನ್ ತಮ್ಮ ಹುಡುಕ್ತಾನೆ, ನನ್ ಫ್ರೆಂಡ್ ಹುಡುಕ್ತಾರೆ, ಎಲ್ರು ಹುಡುಕ್ತಾರೆ. ನನಗ್ ಪೇಷನ್ಸ್ ಅನ್ನೋದು ಮೊದ್ಲೇ ಇಲ್ಲ. ಹುಡುಕ್ತಿದ್ದೀನಿ ನನ್ಗೆ ಸಿಗ್ಲೇ ಇಲ್ಲ. ನನ್ಗೆ ಅವಾಗ ಅಳು ಬರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡ್ತಿದ್ದೀನಿ, ಬಟ್ ನೀವು ಯಾಕೆ ಈ ತರ ಮಾಡ್ತಿದ್ದೀರಾ? ನನ್ ಪೂಜೆಯಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ನನಗ್ ಕಾಯಿ ಸಿಗಲ್ಲ, ಬಿಡಿ ಬೇಡ ಅಂತ ಹೇಳಿ ಅದ್ ಬೇಜಾರ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಬರ್ದಕ್ ಸ್ಟಾರ್ಟ್ ಆಗುತ್ತೆ. ಸಡನ್ ನನ್ ಕೈ ಇದ್ದಕ್ಕಿದಂಗೆ ನನ್ ಕೈ ಮೇಲೆ ಕೈ ಹದಾಗದೆ ಹೋಗುತ್ತೆ. ನೋಡ್ದೆ ನನ್ ಕಾಯಿ ಆಗಿರುತ್ತೆ. ಆ ಜಾಗದಲ್ಲಿ ನನ್ ಫ್ರೆಂಡ್ ಹುಡ್ಕಿರ್ತಾಳೆ, ನನ್ ತಮ್ಮನ ಹುಡ್ಕಿರ್ತಾಳೆ, ಸಿಕ್ಕಿರಲ್ಲ. ಬಟ್ ನನಗ್ ಸಿಕ್ಕಿರುತ್ತೆ. ನಂಗೆ ಅದರಿಂದ ಅರ್ಥ ಆಗಿದ್ದೇನೋ ನನಗ್ ಪೇಷನ್ಸ್ ಅನ್ನೋದು ಇರ್ಬೇಕು ಅಂತ. ಬಟ್ ಪೂಜೆ ಮಾಡ್ತಿದ್ದೆ, ನನಗ್ ಪೇಷನ್ಸ್ ಇರ್ಲಿಲ್ಲ. ಅಲ್ಲಿ ಹೋದಾಗ್ಲೆಲ್ಲ ನಾನು ಸಿಗ್ಬೇಕು ಅನ್ನೋ ತರ. ಬಟ್ ಅವತ್ತು ನಾನು ಏನಂತ ಅನ್ಕೊಂಡಂದ್ರೆ ನನ್ಗೆ ಪೇಷನ್ಸ್ ಅನ್ನೋದಿತ್ತು ಅಂದ್ರೆ ಎಲ್ಲಾನು ಸಿಗತ್ತೆ ಅಂತ. ರಾಯರ್ ಪವಾಡ ನಿಜವಾಗ್ಲೂ ಇದೆ. ಆದ್ರೆ ನಾವು ನಂಬಿಕೆ ಇಡ್ಬೇಕು, ಕಾಯ್ಬೇಕು ಅದಕ್ಕೆ. ಅದ್ರಿಂದ ಸಿಗುತ್ತೆ. ಥ್ಯಾಂಕ್ ಯು.